ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2025ರ ಟಿಇಟಿ ಏಕೆ ನಡೆಯುತ್ತಿಲ್ಲ ಅಂತೇಳಿ ಬಹಳಷ್ಟು ಅಭ್ಯರ್ಥಿಗಳ ಒಂದು ಅಳಲಾಗಿದೆ. ಸರ್, ಒಂದು ದಯಮಾಡಿ ಏನಾದ್ರೂ ಒಂದು ಟಿಇಟಿ ಮಾಡಿಸಿ, ನೇಮಕಾತಿ ಸಿಇಟಿ ಆಗೋಕ್ಕಿಂತ ಮುಂಚೆ ಇನ್ನೊಂದು ಟಿಇಟಿ ಆಗ್ಲಿ ಅಂತೇಳಿ ಬಹಳಷ್ಟು ಅಭ್ಯರ್ಥಿಗಳ ಒಂದು ಬೇಡಿಕೆಯಾಗಿದೆ. ನಾವೇನ್ ಅನ್ಕೊಂಡಿದ್ದೀವಿ, ಆಲ್ಮೋಸ್ಟ್ ಎಲ್ರು ಈಗೇನಪ್ಪಾ ಅಂದ್ರೆ ಟಿಇಟಿನ ಪಾಸ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ. ಮತ್ತೊಂದು ಟಿಇಟಿ ಅವಶ್ಯಕತೆ ಇಲ್ಲ ಅಂತೇಳಿ ಅನ್ಕೊಂಡಿದ್ದೀವಿ. ಬಟ್ ಇವಾಗ 1 to 5th ಏನ್ ಕನ್ಫರ್ಮ್ ಆಗ್ತಿದೆಯಲ್ಲ, ತುಂಬಾ ಜನ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಮೇನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಕನ್ಫರ್ಮ್ ಆಗ್ತಿದೆ, ಅಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಪ್ರತಿದಿನ ನನಗೆ ಕರೆಗಳನ್ನ ನಾನು ರಿಸೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ 1 to 5th ಒಂದ್ ಪೇಪರ್ 1 ನಮ್ದು ಏನಪ್ಪಾ ಅಂದ್ರೆ ಪಾಸ್ ಆಗಿಲ್ಲ ಸರ್, ದಯಮಾಡಿ ಏನಾದ್ರು ಮಾಡಿ ಟಿಇಟಿ ನಡೆಸ್ರಿ ಅಂತ ಹೇಳಿ ನಿಮ್ಮ ಒಂದು ಒತ್ತಡಕ್ಕಾಗಿ ನಾನು ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂತ ವಿಚಾರ ಏನಂತಂದ್ರೆ, ಇಲಾಖೆ ಕಾಲಕ್ಕೆ ತಕ್ಕಂತೆ ವರ್ಷದಲ್ಲಿ 2 ಬಾರಿ ಟಿಇಟಿ ಮಾಡ್ಬೇಕಾಗಿತ್ತು. ಇವಾಗ ವರ್ಷದಲ್ಲಿ ಒಂದ್ ಸಲ ಆದ್ರೂ ಏನಪ್ಪಾ ಅಂದ್ರೆ ಟಿಇಟಿ ಮಾಡ್ತಾ ಇಲ್ಲ. ಮತ್ತೆ ಈಗಿರ್ತಕ್ಕಂತ ಮತ್ತೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಕಮಿಷನರು, PRS ಮತ್ತೆ CSSL ಮತ್ತೆ ಇನ್ಕ್ಲೂಡಿಂಗ್ ಮಿನಿಸ್ಟ್ರಿ ಹಿಡ್ಕೊಂಡ್ರ ಟಿಇಟಿ ಮಾಡ್ಬೇಕಂತೇಳಿ ಯಾರದಲ್ಲೂ ಆ ಒಂದು ಕಾನ್ಸೆಪ್ಟ್ ಇಲ್ಲ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಒಂದಿಷ್ಟು ಜನರಿಗೆ ಸೊ ಈ ಒಂದು ಸಿಇಟಿ ಬರ್ಲಿಕ್ಕೆ ಸೊ ಅನಾನುಕೂಲ ಆಗತ್ತೆ. ತುಂಬಾ ಜನರದ್ದು ಒನ್ ಟು ಫಿಫ್ತ್ ಅಂದ್ರೆ 1 to 5th ಬರ್ಲಿಕ್ಕೆ ಪೇಪರ್ 1 ಪಾಸ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮುಖ್ಯವಾಗಿ ಈ ಟಿಇಟಿ ಡಿಲೇ ಆಗಲಿಕ್ಕೆ ಒಂದಿಷ್ಟು ಕಾರಣಗಳಿದೆ. ಒಂದಿಷ್ಟು ಕಾರಣ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ, ರಿತೀಶ್ ಕುಮಾರ್ ಸರ್ ಇದ್ದಾಗ ಅಂದ್ರೆ PRS ಇದ್ದಾಗ ಟಿಇಟಿಯನ್ನ ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳಿ ಅವರು ಇದನ್ನ ಆನ್ಲೈನ್ ಮಾಡ್ತೀವಿ ಅಂತ ಹೇಳಿ ಒಂದು ಫೈಲ್ ನ ರೆಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ವಿಚಾರಗಳನ್ನ ಅದರಲ್ಲಿ ಆನ್ಲೈನ್ ಸಿಇಟಿ ಮತ್ತೆ ಟಿಇಟಿ ಎರಡೂ ಆನ್ಲೈನ್ ಮಾಡ್ಬೇಕಂತ ಹೇಳಿ ಅವರು ಬರ್ದಿಟ್ಟು ಹೋಗಿದ್ದಾರೆ. ಇವಾಗ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಇಲಾಖೆಯಲ್ಲಿ ಸಾಕಷ್ಟು ಗೊಂದಲ. ಮತ್ತೆ ಈಗ ತಕ್ಷಣ ಏನಪ್ಪಾ ಅಂದ್ರೆ ನಾವು ಸಿಇಟಿ ಮಾಡ್ಬಿಡೋಣ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡೋಣೋ ಬೇಡೋ ಅನ್ನುವಂತ ಒಂದು ಗೊಂದಲದಲ್ಲಿ ಇಲಾಖೆ. ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಏನ್ ಹೇಳ್ತೀನಿ ಅಂದ್ರೆ, ಟಿಇಟಿ ಅನ್ನುವಂತ ಒಂದು ಎಕ್ಸಾಮ್ಸ್ ನಮ್ಮ ಇಲಾಖೆಯಲ್ಲಿ ಬರ್ತೈತು ಅನ್ನೋದು ಏನಪ್ಪಾ ಅಂದ್ರ ಈ ಸಚಿವರಿಗೆ ಇರ್ದೇ ಇರ್ತಕ್ಕಂತ ಒಂದು ಸಂದರ್ಭ, ಗೊತ್ತನೇ ಇಲ್ಲ ಅವ್ರಿಗೆ. ನಮ್ಮಲ್ಲಿ ಬರ್ತೈತಿ, ಇದನ್ನ ಮಾಡಿಸ್ಬೇಕು, ಅಭ್ಯರ್ಥಿಗಳಿಗೆ ಕಾಲಕ್ಕೆ ತಕ್ಕಂತೆ ಅವ್ರ ಮಾರ್ಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಮಾಡೋದಾಗಿರ್ಬೋದು, ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಡೋದಾಗಿರ್ಬೋದು, ಅರ್ಹತಾ ಪರೀಕ್ಷೆ ಇದೊಂದು. ಮತ್ತೆ ಈ ಒಂದು ಪರೀಕ್ಷೆಯಿಂದ ಮುಂಬರ್ತಕ್ಕಂತ ತುಂಬಾ ಜನರ ಸಮಸ್ಯೆ ಏನಂತಂದ್ರೆ, ಅಭ್ಯರ್ಥಿಗಳದು, ಸರ್ ನೀವು ಟಿಇಟಿ ಮಾಡಿದ್ರೆ ಅದಕ್ಕೊಂದು ಮತ್ತೆ ಏನ್ ಪಾತ್ರ ಸಮಯ ಹಿಡಿಯುತ್ತೆ, ಮುಂದಿನ ನೇಮಕಾತಿಗೆ ಸಮಸ್ಯೆ ಆಗತ್ತಲ್ಲ ಅನ್ನುವಂಥದ್ದು ಒಂದು ವಿಚಾರ ಇರುತ್ತೆ. ಅದನ್ನೂ ಸಹ ನಾವ್ ಏನ್ ಪಾತ್ರ ಗಮನದಲ್ಲಿ ಇಟ್ಟುಕೊಂಡು, ಆದ್ರೆ ತಕ್ಷಣ ಏನ್ ಪಾತ್ರ ಟಿಇಟಿ ಆಗ್ಬೇಕು, ಅಷ್ಟರಲ್ಲೇ ನೇಮಕಾತಿ ಆಗುದು ಇನ್ನೂ 3-4 ತಿಂಗಳ ಹಿಡಿಯುತ್ತಲ್ಲ, ಅಷ್ಟರಲ್ಲಿ ಎಲ್ಲ ಪ್ರೊಸೆಸ್ ಮುಗಿದೋದ್ರೆ ಸೊ ಹಿಂದಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಒಂದಿಷ್ಟು ಜನರಿಗೆ ಅವಕಾಶ ಸಿಗುತ್ತೆ. ಆದ್ರೆ ತಕ್ಷಣ ಏನ್ ಪಾತ್ರ ತಕ್ಷಣಕ್ಕೆ ಈ ಒಂದು ಟಿಇಟಿ ಪರೀಕ್ಷೆ ಆಗ್ಬೇಕು. ಅದಕ್ಕ ಬೇಕಾದಂತ ಒಂದು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟ್ ಅಂತೇಳಿ ನಾವ್ ಏನ್ ಕರಿತೀವಲ್ಲ, ಆ ಏನೇನ್ ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಆ ಒಂದು ಸ್ಪಷ್ಟವಾಗಿ ಎಲ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿಇಟಿ ಇಂದ ಯಾವುದೇ ಕಾರಣಕ್ಕೂ ಸಿಇಟಿ ಲೇಟ್ ಆಗಬಾರ್ದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ರು ಕಾಯ್ದು ಒಳ ಮೀಸಲಾತಿಯಿಂದ ಬಹಳಷ್ಟು ಬೇಸತ್ತು ಹೋಗಿದ್ರಿ, ಖಿನ್ನತೆಗೆ ಒಳಗಾಗಿದ್ರಿ. ಮತ್ತೊಂದ್ ಏನಪ್ಪಾ ಇದು ಲಕ್ಷ್ಮೀಕಾಂತ್ ಸರ್ ಹಿಂಗ್ ಮಾಡಿರಲ್ಲ ಅಂತ ಅನ್ಬಾರ್ದು. ಆ ಕೆಲಸ ನಾನು ಏನಪ್ಪಾ ಹತ್ರ ಮಾಡೋದಿಲ್ಲ. ಬಟ್ ನಾನ್ ನಿಮ್ಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದೀನಿ. ಆ ಮತ್ ಸುಮಾರು ಜನಕ್ಕ ಪೇಪರ್ 1 ಪಾಸ್ ಆಗಿಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಮತ್ತೆ ಈ ಕಡೆ ಹೊಸ ಒಂದು ಅಭ್ಯರ್ಥಿಗಳಿಗೆ ಈಗ ಈ ಒಂದು ವರ್ಷದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಮತ್ತೆ ಆ ಈ ವೃತ್ತಿಪರ ಕೋರ್ಸ್ ಅನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಏನಪ್ಪಾ ಅಂದ್ರೆ ಅವಕಾಶ ಸಿಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಟಿಇಟಿ ಈ ಒಂದು 2025ರ ಟಿಇಟಿ ಇಲಾಖೆಗೆ ಗಮನಕ್ಕೆ ತಂದು ಟಿಇಟಿ ಮಾಡಿಸ್ಲೇಬೇಕು ಅಂತ ಹೇಳಿ ನಾವೊಂದು ಪಣವನ್ನ ತೊಟ್ಟಿದ್ದೀವಿ. ಅದು ಮುಂಬರ್ತಕ್ಕಂಥ ಸಿಇಟಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗುದಿಲ್ಲ. ಒಂದನೇದು. ಇನ್ನ ಈ ಟಿಇಟಿಯನ್ನ ಮಾಡಿಸ್ಬೇಕಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಕೆಲಸ ಇದೆ. ಆಲ್ರೆಡಿ ನಾವು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಇವಾಗ ನಿಮ್ಗೆ ಗೊತ್ತಿರಬೇಕು, MLC ಪ್ರಮುಖವಾಗಿ ಎರಡು MLC ಗಳಿಂದ ಪುಟ್ಟಣ್ಣ ಸರ್ ಮತ್ತೆ ಸೆಸಿಲ್ ನಮೋಸಿ ಸರ್ ಕಡೆಯಿಂದ ಸೊ ನಾವು ಆಲ್ರೆಡಿ ಕೊಟ್ಟಿದೀವಿ. ನಮ್ಮ ಒಂದು ಸಂಘಟನೆಯಿಂದನೂ ನಾವು ಕೊಟ್ಟಿದೀವಿ ಲೆಟರ್.
ಬಟ್ ಮಾಡ್ತೀವಿ ಅಂತಾರ, ಬಟ್ ನಮ್ಗ ಅದ್ರ ಕ್ವಿಕ್ ಅಪ್ಡೇಟ್ ನಮ್ಗ್ ಸಿಗ್ತಾ ಇಲ್ಲ. ಮಾಡ್ತಾರೋ ಇಲ್ಲೋ ಅನ್ನೋದು ಸೊ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಅಧಿಕಾರಿಗಳನ್ನ ಬಿಟ್ಟು ಮಿನಿಸ್ಟರ್ ಕಡೆ ನಾವು ಏನಪ್ಪಾ ಹತ್ರ ಹೋಗ್ಬೇಕು ಅಂತೇಳಿ ಅನ್ಕೊಂಡಿದ್ದೀವಿ. ಈ ಮಿನಿಸ್ಟರ್ ಕಡೆ ಹೋಗ್ಬೇಕಂದ್ರೆ ಒಂದು ಸೂಕ್ತವಾಗಿರ್ತಕ್ಕಂತ ಡೇಟ್ ಯಾವುದು ಅಂತೇಳಿ ನಾನು ವಿಚಾರ ಮಾಡಿದಾಗ ಬರ್ತಕ್ಕಂತ ಒಂದು ಮುಂಬರ್ತಕ್ಕಂತ ದಿನದಲ್ಲಿ ಅಂದ್ರೆ ಮಂಡೇ ಅಂದ್ರೆ 28 ಅಂತೇಳಿ ಆಗತ್ತೆ. ಓಕೆನಾ? ಸೊ ಸೋಮವಾರ ಯಾರಿಗೆ ಟಿ ಆಗ್ಬೇಕು, ಮುಂಬರ್ತಕ್ಕಂತ ಸಿಇಟಿಯಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗ್ಬೇಕು, ನನಗೆ ಟಿ ನೀಡಿದೆ ಸರ್ ಅನ್ನುವಂಥವ್ರು ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡುವುದಾಗಿರ್ಬೋದು ಅಥವಾ ಸಂಪರ್ಕ ಮಾಡುವುದಾಗಿರ್ಬೋದು. ಕಮೆಂಟ್ ಬಿಡಿ, ಸಂಪರ್ಕ ಮಾಡುವುದರ ಮೂಲಕ ಎಷ್ಟು ಜನ ಯಾವ ಜಿಲ್ಲೆಯಿಂದ ಎಷ್ಟು ಜನ ಬರ್ತೀರಿ ಅನ್ನೋದ್ರ ಮೇಲೆ ಸೋಮವಾರ ನಾವು ಏನಪ್ಪಾ ಅಂತ ಬೆಳಗ್ಗೆ ಮಿನಿಸ್ಟರ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀವ್ ಏನಾದ್ರೂ ಸ್ವಲ್ಪ ಜನ ಬಂದ್ರೆ ನಾನಂತೂ ಹೋಗುದಿಲ್ಲ ಸರ್. ನನಗೆ ಅವಶ್ಯಕತೆ ಇಲ್ಲ. ಟಿ ಮಾಡಿಸ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಬಹಳಷ್ಟು ಕರೆಗಳ ಒತ್ತಾಯದ ಮೇರೆಗೆ, ನಿಮ್ಮ ಒಂದು ಅಪೇಕ್ಷದ ಮೇರೆಗೆ ಟಿ ಆಗ್ಬೇಕು ಅಂತೇಳಿ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಆಸ್ಪಿರೆಂಟ್ ಇದಿರಲ್ಲ, ಎಲ್ರು ಬಂದ್ರೆ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಟಿ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ 2025ರ ಟಿ ಅಲ್ಲೇ ಕೂತ್ಕೊಂಡ್ರೆ ಖಂಡಿತ ಆಗೋದಿಲ್ಲ. ನೀವು ಬಂದು 100% ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ನಮ್ ಜೊತೆ ಬಂದು ಸರ್ ನಾವು ಬರ್ತೀವಿ. ಸುಮಾರು ಜನ ಈಗ ಆಲ್ರೆಡಿ ನನಗೆ ಹೇಳಿದ್ದಾರೆ, ಸರ್ ನೀವು ಡೇಟ್ ಅನ್ನ ಫಿಕ್ಸ್ ಮಾಡಿ ಸರ್, ನಾವು ಖಂಡಿತ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಅವರೇ ಮಾಡ್ತಾರ, ಅವರೇ ಹೋಗ್ತಾರ, ಲಕ್ಷ್ಮೀಕಾಂತ್ ಅವರೇ ಮಾಡ್ತಾರ, ಸ್ಪರ್ಧಾಕಾಶಿ ಅಕಾಡೆಮಿನ ಮಾಡ್ತೈತೆ ಅಂದ್ರ ಅದು ಖಂಡಿತ ಸಾಧ್ಯ ಇಲ್ಲ. ನಮ್ಮ ಫಸ್ಟ್ ನಮ್ಮ ನಿಮ್ಮ ಒಂದು ಜನಬೆಂಬಲ ಬೇಕಾಗತ್ತೆ ರಾಜಕಾರಣಿಗಳಿಗೆ. ಇಂಥದೊಂದು ಸಮಸ್ಯೆ ಇದೆ ಅಂತೇಳಿ ಅವ್ರಿಗೆ ಅರಿವು ಮೂಡಿಸಿದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನ ಗಮನದಲ್ಲಿಟ್ಕೊಂಡು ರಾಜ್ಯದ ಮೂಲೆ ಮೂಲೆಯಿಂದ ನೀವು ಎಲ್ರೂ ಬಂದು ಸರ್ ನಾವು ಬರ್ತೀವಿ ಅಂತೇಳಿ ನಿಮ್ಗೊಂದು ಕರೆ ಮಾಡೋದ್ರ ಮೂಲಕನೋ ಅಥವಾ 28 ತಾರೀಕು ಏನು ಸೋಮವಾರ ಬರ್ತೈತಿಲ್ಲ, ಬರ್ತಕ್ಕಂತ ಒಂದು ಸೋಮವಾರ 28 ಇದೆಯಲ್ಲ, ಓಕೆ 28 ಇದೆ. ಆ ದಿನಾಂಕದಲ್ಲಿ ನೀವೇನಪ್ಪಾ ಅಂದ್ರ ಬೆಂಗಳೂರಿನ ಸದಾಶಿವ ನಗರದಲ್ಲಿರ್ತಕ್ಕಂತ ಮಿನಿಸ್ಟರ್ನ ಭೇಟಿ ಆಗ್ಬೇಕಾಗಿದೆ. ಅದಾದ್ಮೇಲೆ ಸೆಕ್ರೆಟರಿನ ಭೇಟಿ ಆಗ್ಬೇಕು. ಅದಾದ್ಮೇಲೆ ಮತ್ತೆ ಎಂ ಎಲ್ ಸಿಗಳನ್ನ ಭೇಟಿಯಾಗಿ ಎಲ್ಲರ ಮೇಲೆ ಪ್ರೆಷರ್ನ ತಂದಾಗ ಮಾತ್ರ ಟಿ ಆಗತ್ತೆ. ಇಲ್ಲ ಅಂದ್ರೆ 100ಕ್ಕೆ 100 ನಿಮ್ಗೆ ಹೇಳ್ತೀನಿ, ಟಿ ಆಗಕ್ಕ ಸಾಧ್ಯನೇ ಇಲ್ಲ. ಸೊ ಒಂದು ಆನ್ಲೈನ್ ಅಂತೇಳಿ ಅಂತ ಇದಾರೆ. ಆನ್ಲೈನ್ ಅಂದ್ರೆ ಮತ್ತೆ ಡಿಲೇ ಆಗತ್ತೆ. ಆಫ್ಲೈನ್ ಮೂಲಕ ಇದೊಂದು ಅವಕಾಶ ಮಾಡಿ ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳ್ಬೇಕಾಗತ್ತೆ. ದಯಮಾಡಿ ನಿಮ್ಗೆ ಟಿ ಆಗ್ಬೇಕು, ನಿಮ್ಮ ಭವಿಷ್ಯವನ್ನ ಕಂಡ್ಕೋಬೇಕು ಅಂತಂತಿದ್ರೆ ನಿಮಗೆ ಸೊ ಆದಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಬಂದ್ರೆ ಸೊ ಈ ಕೆಲಸ ಖಂಡಿತ ಆಗತ್ತೆ. ಇದನ್ನ ಬಿಟ್ಟು ನೀವು ಸರ್ ಅವರ ಮಾಡ್ಲಿ ಅಂತಂದ್ರೆ ಕಡಿಮೆ ಜನ ಬಂದ್ರೂ ಆಗಲ್ಲ. ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ. ಕಡಿಮೆ ಜನಸಂಖ್ಯೆ ಏನಾದ್ರು ಬಂದ್ರು ಸಹಿತ ಆಗಲ್ಲ. ಮಿನಿಮಮ್ ನಿಮ್ಗೆ ಏನು ಆಸ್ಪಿರೆಂಟ್ ಇದಿರಲ್ಲ ನೀವು, ಸೊ ಖಂಡಿತ ಎಲ್ರು ಬಂದ್ರೆ ಮಾತ್ರ ಟಿ ಆಗತ್ತೆ. ಇದು 100ಕ್ಕೆ 100 ಸತ್ಯ. ಸೊ ದಯಮಾಡಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನೀವು ಬಂದು ಈ ಒಂದು ಟಿಇಟಿಯನ್ನ ಇನ್ನೊಬ್ಬರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ, ಅಂದ್ರೆ ಸಿಇಟಿಗಾಗಿ ಕುಳಿತುಕೊಂಡವರು ಸುಮಾರು ಜನ ಇದ್ದಾರೆ. ಟಿಇಟಿ ಬೇಡವೇ ಬೇಡಪ್ಪ ಅನ್ನೋರು ಇದ್ದಾರೆ. ಸೊ ಅವ್ರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಅವ್ರಿಗೂ ಸ್ವಲ್ಪ ಟಿಇಟಿಯನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಒಂದು ಅವಕಾಶ ಅವ್ರಿಗೂ ಒದಗಲಿ. ಆಮೇಲೆ ಹೊಸಬ್ರಿಗೆ ಏನಪ್ಪಾ ಹತ್ರ ಅವಕಾಶ ಸಿಗಲಿ. ಎಲ್ರಿಗೂ ಏನಪ್ಪಾ ಹತ್ರ ಒಳ್ಳೇದಾಗುವಂತ ರೀತಿಯಲ್ಲಿ ನಾವು ಮಾಡ್ಬೇಕಂತ ಅನ್ಕೊಂಡಿದೀವಿ. ದಯಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ಏನಪ್ಪಾ ಹತ್ರ ಆಕಾಂಕ್ಷಿಗಳು ಟಿಇಟಿ ಅಭ್ಯರ್ಥಿಗಳು ಏನಪ್ಪಾ ಹತ್ರ ಬಂದ್ರೆ ಈ ಕೆಲಸ ಮಾಡ್ತೀವಿ. ಇಲ್ಲ ಅಂತಂದ್ರ 2025 ಟಿಇಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಮ್ಮೆ ನಿಮ್ಗೆ ರಿಮೈಂಡ್ ಮಾಡ್ತೀನಿ. ಸೊ ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತ ಪ್ರಯತ್ನ ಮಾಡಿ. ಸೊ ಅವತ್ತು ನಾವ್ ಏನಪ್ಪಾ ಹತ್ರ ಮಿನಿಸ್ಟರ್ ಮೇಲೆ ಒತ್ತಡ ತರೋಣ, ತಂದು ಏನಪ್ಪಾ ಹತ್ರ ಈ ಕೆಲಸವನ್ನ ಮಾಡ್ಕೋಣ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಎಲ್ರಿಗೂ ಈ ಒಂದು ವಿಡಿಯೋನ ವಾಚ್ ಮಾಡಿದಕ್ಕಾಗಿ ಧನ್ಯವಾದಗಳು. ಕೆಳಗಡೆ ಏನಪ್ಪಾ ಹತ್ರ ಟೆಲಿಗ್ರಾಮ್ ಗ್ರೂಪ್ ಇದೆ. ಯಾರಿಗೆ ಟಿಇಟಿ ಅವಶ್ಯಕತೆ ಇದೆ ಇದನ್ನ ಸ್ವಲ್ಪ ಶೇರ್ ಮಾಡೋದ್ರ ಮೂಲಕ ಸೊ ಅಭ್ಯರ್ಥಿಗಳನ್ನ ಎಚ್ಚರಿಸ್ರಿ. ಅಂದ್ರೆ ನಮ್ಮ ಡಿ.ಎಡ್ ಬಿ.ಎಡ್ ಆಕಾಂಕ್ಷಿಗಳು ಏನದಲ್ಲ, ಇವರೆಲ್ಲ ಏನಪ್ಪಾ ಅಂದ್ರ ನಿದ್ದೆ ಮಾಡ್ತಿರ್ತಾರೆ. ಇವ್ರಿಗೆ ಯಾವ್ದೇ ರೀತಿ ಪ್ರತಿಭಟನೆಗಳು ಬೇಡ, ಯಾವ್ದೇ ರೀತಿ ಹಣಕಾಸಿನ ಒಂದು ಖರ್ಚು ವೆಚ್ಚಗಳು ಆಗಬಾರ್ದು. ಆರಾಮಾಗಿ ಏನಪ್ಪಾ ಅಂದ್ರ ಅದು ಹಿಂದಿನಿಂದ ರೂಢಿಯಾಗಿ ಬಂದ್ಬಿಟ್ಟಿದೆ. ಬಟ್ ಇವಾಗ ಆ ರೀತಿ ಯಾವುದೂ ಇಲ್ಲ. ಟಿಇಟಿಗೂ ಏನಪ್ಪಾ ಅಂದ್ರ ಪ್ರತಿಭಟನೆ ಮಾಡುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇವಾಗ, ನಿಮ್ಗೆ ಗೊತ್ತು. ಅದಕ್ಕೆ ನಾವು ಇಲಾಖೆ ಮೇಲೆ, ಸಚಿವರ ಮೇಲೆ ಒತ್ತಡ ತಂದ್ರ ಈ ಕೆಲಸ ಖಂಡಿತ ಆಗತ್ತೆ. ಎಲ್ರು ಏನಪ್ಪಾ ಅಂದ್ರ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.